ಕಾಪಿನಾಡು ಚಿಕ್ಕಮಗಳೂರಲ್ಲಿ ನಿರಂತರವಾಗಿ ಮಳೆಯಿಂದ ಒಂದು ಚಾರ್ಮಡಿ ಘಾಟಿನಲ್ಲೂ ಕೂಡ ಒಂದು ಅನಾಹುತ ಆಗಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿಯಲ್ಲಿದ್ದೀವಿ. ಚಾರ್ಮಡಿ ಘಾಟಿಯಲ್ಲೇ ಏನಂದ್ರೆ ಒಂದು ಮರ ರಸ್ತೆಗೆ ಒಂದು ಕುಸಿತ ಉಂಟಾಗಿರುವಂತದ್ದು. ಈಗಾಗಲೇ ಏನಂದ್ರೆ ಜಿಲ್ಲಾಡಳಿತ ಇಲ್ಲಿ ಒಂದು ಮಳೆ ತೆರವು ಕಾರ್ಯಾಚರಣೆಯಲ್ಲಿ ಮುಂದಾಗಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜಿಲ್ಲಾಡಳಿತದ ಮತ್ತು ತಾಲೂಕು ಅಧಿಕಾರಿಗಳಿಗೂ ಕೂಡ ಇಲ್ಲಿ ಇನ್ನೂ ಕೂಡ ಒಂದು ಸ್ಥಳಕ್ಕೆ ಇನ್ನೂ ಕೂಡ ಭೇಟಿ ನೀಡದೆ ಇರುವಂತದ್ದು ಕೂಡ ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುತ್ತೆ. ಒಂದು ಸಮಾಜ ಸೇವಕ ಆರಿಪೂರು ಏನಂದ್ರೆ ಮರ ತೆರವು ಕಾರ್ಯಾಚರಣೆಗೆ ಒಂದು ಮುಂದಾಗಿರುವಂತದ್ದು. ಇದು ಏನಂದ್ರೆ ಚಾರ್ಮಡಿ ಘಾಟಿ ಏನಂದ್ರೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ. ಇಲ್ಲಿ ದಿನನಿತ್ಯ ಕೂಡ ಸಾವಿರಾರು ವಾಹನಗಳು ಓಡಾಡ್ತಾ ಇರುವಂತದ್ದು. ಈ ಒಂದು ರಸ್ತೆಯಲ್ಲಿ ಏನಂದ್ರೆ ಭಾರಿ ಮಳೆಯಿಂದ ಏನಂದ್ರೆ ಜಿಲ್ಲಾಡಳಿತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಏನಂದ್ರೆ ಜೆಸಿಪಿ ಹಾಗೂ ಒಂದು ಜಿಲ್ಲಾಡಳಿತ ತಂಡವನ್ನ ನಿಯೋಜನೆ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆ ಒಂದ ಬಿಟ್ರೆ ಮತ್ತೆ ಯಾವುದೇ ಒಂದು ಜಿಲ್ಲಾಡಳಿತ ಅಧಿಕಾರಿ ಕೂಡ ಇಲ್ಲಿವರೆಗೂ ಸ್ಥಳ ಪರಿಶೀಲನೆಯನ್ನ ಮಾಡ್ತಿಲ್ಲ. ಇಂಥ ಒಂದು ಸಣ್ಣ ಪುಟ್ಟ ಅನಾಹುತ ಆದಾಗ ಏನಂದ್ರೆ ಇಲ್ಲಿ ವಾಹನ ಸವಾರರಿಗೆ ಒಂದು ಅನಾನುಕೂಲ ಉಂಟಾಗಿರುವಂತದ್ದು. ಒಟ್ಟಾರೆ ಏನಂದ್ರೆ ಚಿಕ್ಕಮಗಳೂರಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಮಹಾರಾಜ ಹಿತ್ತಲಗೊಪ್ಪ, ನ್ಯೂಸ್ 8 ಚಿಕ್ಕಮಗಳೂರು.